2024ಕ್ಕೆ ಗುಡ್ ಬೈ, 2025ಕ್ಕೆ ವೆಲ್ಕಮ್ಗೆ ಕೌಂಟ್ ಡೌನ್. ನಂದಿಬೆಟ್ಟ ಪ್ರವೇಶಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ. 2024ಕ್ಕೆ ಗುಡ್ ಬೈ ಹೇಳಿ 2025ನ್ನ ವೆಲ್ಕಮ್ ಮಾಡಲು ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇದೆ. ಈ ಬಾರಿ 2025ರ ವರ್ಷದ ಸ್ವಾಗತಕ್ಕೆ ಈಗಾಗಲೇ ಬೆಂಗಳೂರು ಸಜ್ಜಾಗಿದ್ದು, ನಗರದ ಬ್ರಿಗೇಡ್ ರೋಡ್, ಎಂಜಿ ರೋಡ್ನಲ್ಲಿ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ನ್ಯೂ ಇಯರ್ ಪಾರ್ಟಿ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದ್ದು, ಮಹಿಳೆಯರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸಲು ಬೆಂಗಳೂರಿನಲ್ಲಿ ಸುರಕ್ಷಾ ಕ್ಯಾಬ್ ಅನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರತಕ್ಕಂಥ ನಂದಿ ಗಿರಿಧಾಮಕ್ಕೆ ದಿನಾಂಕ 31/12/2024 ಸಂಜೆ 6 ಗಂಟೆಯಿಂದ ದಿನಾಂಕ 1/1/2025 ರಾತ್ರಿ 11 ಗಂಟೆಯವರೆಗೆ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧವನ್ನು ಜಾರಿ ಮಾಡಿದ್ದೀನಿ. ಹಾಗೆಯೇ ಪ್ರವಾಸಿಗರು ಕೂಡ ಅಷ್ಟೇ ಅತಿಥಿ ಗೃಹಗಳಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ರದ್ದುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶವನ್ನು ಮಾಡಿದ್ದೀನಿ. ಕಾರಣ ಇಷ್ಟೇ, ಅಂದರೆ 31/12/2024 ಹೊಸ ವರ್ಷಕ್ಕೆ ಸಂಭ್ರಮಾಚರಣೆ ಅಂತಕ್ಕಂಥದ್ದನ್ನು 31ನೇ ತಾರೀಕು ಸಂಜೆಯಿಂದಲೇ ಪ್ರಾರಂಭಿಸ್ತಾರೆ ಸಾಮಾನ್ಯವಾಗಿ. ಆ ಸಂದರ್ಭದಲ್ಲಿ ನಂದಿ ಬೆಟ್ಟದಲ್ಲಿ ಹಲವಾರು ಸೂಕ್ಷ್ಮ ಪ್ರದೇಶಗಳಿರ್ತಕ್ಕಂಥದ್ದು ಮತ್ತು ಅಪಾಯಕಾರಿ ಪ್ರದೇಶಗಳು ಕೂಡ ಇರ್ತಕ್ಕಂಥದ್ದು ಇದೆ ಅಲ್ಲಿ. ಸೊ ಹಾಗಾಗಿ ರಾತ್ರಿ ವೇಳೆಯಲ್ಲಿ ಏನಾದರೂ ಜನ ಸಂದಣಿ ಜಾಸ್ತಿಯಾಗಿ, ಆಮೇಲೆ ಭಾಳಷ್ಟು ಜನ ಹೊಸದಾಗಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಇರ್ತಾರೆ, ಅವರಿಗೆ ಸ್ಥಳ ಪರಿಚಯ ಇರೋದಿಲ್ಲ. ಅಂಥ ಸ್ಥಳದಲ್ಲಿ ಬೇರೆ ಯಾವುದಾದ್ರೂ ಅನಾಹುತಗಳು ನಡೆದರೆ ಸಾರ್ವಜನಿಕರಿಗೆ ಅಪಾಯ ಮತ್ತು ಪ್ರಾಣಹಾನಿ ಇಂಥ ತೊಂದರೆಗಳನ್ನು ತಪ್ಪಿಸಬೇಕು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಂದಿಗಿರಿಧಾಮದಲ್ಲಿ 31/12/2024 ಸಂಜೆ 6 ಗಂಟೆಯಿಂದ ಹೊಸ ವರ್ಷ ಅಂದರೆ 1/1/2025 ರಾತ್ರಿ 11 ಗಂಟೆ ತನಕನೂ ಕೂಡ ಪ್ರವಾಸಿಗರಿಗೆ ಬರ್ತಕ್ಕಂಥದ್ದನ್ನು ನಿರ್ಬಂಧವನ್ನು ಹೇರಿದ್ದೀವಿ ಮತ್ತು ನಿಷೇಧಾಜ್ಞೆಯನ್ನು ಕೂಡ ಅಲ್ಲಿ ಹೊರಡಿಸಿದ್ದೀನಿ. ಹಾಗಾಗಿ ಎಲ್ಲ ಪ್ರವಾಸಿಗರು ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ನಾನು ಕೋರ್ತಾ ಇದ್ದೀನಿ. ಇನ್ನು ಬೆಂಗಳೂರಿನಲ್ಲಿ ಬ್ರಿಗೇಡ್ ರೋಡ್, ಎಂಜಿ ರೋಡ್ಗಳಲ್ಲಿ ಸೆಲೆಬ್ರೇಷನ್ಗೆ ಫುಲ್ ತಯಾರಿ ಮಾಡಿಕೊಳ್ಳಲಾಗಿದ್ದು, ಜನರು ಜಮಾಯಿಸುತ್ತಿದ್ದಾರೆ. ಕೆಲ ಜನರು ನಂದಿ ಬೆಟ್ಟದಲ್ಲಿ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡಿಕೊಂಡಿದ್ದು, ನಂದಿ ಬೆಟ್ಟಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಡಿಸೆಂಬರ್ ರಾತ್ರಿ 31ರ ಸಂಜೆ 6ರಿಂದ ಜನವರಿ 1ರ ಬೆಳಗ್ಗೆ 7ರವರೆಗೆ ನಂದಿ ಬೆಟ್ಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ. ಡಿಸಿ ಸರ್ ಇಂದ ಡೆಪ್ಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇಂದ ಒಂದು ಆರ್ಡರ್ ಆಗಿದೆ ಪಬ್ಲಿಕ್ ನೋಟಿಸ್ಗೆ. ಆ ಥರ ನಂದಿ ಹಿಲ್ಸಲ್ಲಿ ನ್ಯೂ ಇಯರ್ ಡೇ ಅಂದರೆ 31st ಈವ್ನಿಂಗಿಂದ 31st ಈವ್ನಿಂಗ್ 6 PM ಇಂದ 1st ಜನವರಿ ಮಾರ್ನಿಂಗ್ 7 AM ತನಕ ಎಂಟ್ರಿ ಬ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಯಾವುದು ಟೂರಿಸ್ಟ್ ವಗೇರ ಬರ್ತಾರೆ ಅಥವಾ ಯಾರು ಸೆಲಿಬ್ರೇಟ್ ಮಾಡೋಕ್ಕೆ ಬರ್ತಾರೆ ಅದು ಎಂಟ್ರಿ ಟೋಟ್ಲಿ ಬ್ಯಾನ್ ಇದೆ. ಯಾರಿಗೆ ಅವಕಾಶ ಇಲ್ಲ ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ ನಂದಿ ಹಿಲ್ಸಲ್ಲಿ. ಸೆಕೆಂಡ್ ಏನಿದೆ, ಈಗ ನ್ಯೂ ಇಯರ್ದು ಸೆಲಿಬ್ರೇಷನ್ಸ್ ಬಗ್ಗೆ ಬೇರೆ ಬೇರೆ ಟೈಪ್ದು ಇನ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತು ಇನ್ ಪಾಸ್ಟ್ ಕೂಡ ಆಗಿದೆ. ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಬಂದೋಬಸ್ತ್ ರೆಡಿ ಮಾಡಿದ್ದೀವಿ ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ಏನಿದೆ ಆ ವಿಚಾರ ಬಗ್ಗೆ ಹೋಟೆಲ್ ಓನರ್ಸ್, ರೆಸಾರ್ಟ್ ಓನರ್ಸ್ ಜೊತೆಗೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ.